ಈ ದಿನ ಮುದಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವಿಶ್ವಾಸ ಗೊತ್ತುವಳಿ ಮಂಡನೆ ಇತ್ತು. ಆದರೂ ವಿಫಲವಾಗಿದೆ. ಆದರೆ ಮಾನ್ಯ ರಾಜೇಶ್ ನಿರೀಕ್ಷಕರು ಬೈರಕೂರು ಹೋಬಳಿಯವರು ಮಾನ್ಯ ಕೋಲಾರ ಜಿಲ್ಲಾ ವಿಭಾಗಾಧಿಕಾರಿಗಳಿಗೆ ಪಂಚಾಯತಿ ಖಾಲಿ ಜಾಗ ಬಗ್ಗೆ ಕೇಳ್ತಾರೆ ಮಾನ್ಯ ಉಪವಿಭಾಗಗಳು. ಆದರೆ ಆ ರಾಜೇಶ್ ನಿರೀಕ್ಷಕರು ಜಾಗ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮುದಗೆರೆಯಲ್ಲಿ ದೇವಸ್ಥಾನ ಪಕ್ಕದಲ್ಲಿ 100ಕ್ಕೆ 90 ಒಂದು ಖಾಲಿ ಜಾಗ ಇದೆ. ಗ್ರಾಮ ಠಾಣ ಅದು ಗ್ರಾಮ ಠಾಣ, ಅದು ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಕ್ಕೆ ಮೀಸಲಿಟ್ಟಿದ್ದೀವಿ. ಈಗಾಗಲೇ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು, ತಹಶೀಲ್ದಾರ್ ಸಾಹೇಬರು ಸ್ಥಳ ಭೇಟಿ ಪರಿಶೀಲನೆ ಮಾಡಿದ್ದಾರೆ. ಇದು ಒಂದು ಏನಂದ್ರೆ ಮುಖ್ಯ ಉದ್ದೇಶ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನ ಮತ್ತು ಕಂದಾಯ ವೃತ್ತ ಅಲ್ಲಿ ಏನಂದರೆ ಮುದಗೆರೆ ಗ್ರಾಮದಲ್ಲಿ ಎಲ್ಲ 210 ಎಲ್ಲರೂ ದಲಿತರು ಇರೋದ್ರಿಂದ, ಒಂದೇ ಕಮ್ಯುನಿಟಿರಿಂದ ಒಂದು 30 ಗ್ರಾಮ ಇರ್ತಕ್ಕಂಥ 30 ಕುಟುಂಬಗಳಿರ್ತಕ್ಕಂಥ ಮಜ್ರಾ ಗ್ರಾಮದಲ್ಲಿ ಈ ಒಂದು ಮಜ್ರಾ ಗಡ್ಡೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಕಲಾಪಗಳನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾನ್ಯ ಗೃಹ ಮಂತ್ರಿಗಳಿಗೆ, ಮಾನ್ಯ ಪಂಚಾಯತ್ ರಾಜ್ ಸಚಿವರಿಗೂ ಮನವಿ ನೀಡಿದ್ದೀವಿ. ಇದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ನಡೆದಿದೆ. ಇವರು ರಾಜೇಶ್ ನಿರೀಕ್ಷಕರು ತಪ್ಪಾಗಿ ಮಾನ್ಯ AC ಸಾಹೇಬರಿಗೆ ಸುಳ್ಳು ಮಾಹಿತಿಯನ್ನು ನೀಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಮುದಗೆರೆ ಸುಮಾರು ದಿನದಿಂದ ಜಾಗ ಇಲ್ಲ ನಮ್ಮೂರಲ್ಲಿ. ಇವಾಗ ಜಾಗ ಇದೆ. ಮುದಗೆರೆಯಲ್ಲಿ ಜಾಗ ಇಲ್ಲ, ಇವಾಗ ಜಾಗ ಇದೆ ಸರ್. ಅಲ್ಲೇ ಪಂಚಾಯತಿ ಕಟ್ಟಬೇಕಂತ ನಾವು ಕೋರ್ತಾ ಇದ್ದೀವಿ. ಏನು ಸರ್, ಇವಾಗ ಜಾಗ ಇದೆ, ಬಿಲ್ಡಿಂಗು ಇವಾಗ ಪಂಚಾಯತಿನೇ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ ಸರ್. ಜಾಗ ಇದೆ, ಅಲ್ಲಿ ಜಾಗ ಇದೆ, ಬಿಲ್ಡಿಂಗ್ ಅಲ್ಲೇ ಕಟ್ಟಬೇಕು. ಪಂಚಾಯತಿ ನಮ್ಮ ಮುದಗೆರೆಗೆ ಶಿಫ್ಟ್ ಮಾಡಬೇಕು ಅಂತ ನಾವು ಮನೆ ಕೋರ್ತಾ ಇದ್ದೀವಿ ಸರ್, అಷ್ಟೇ. పంచాయతీ మా ముదిగిరి కావాలా, జాగా ఉంది, బిల్డింగ్ ఆడే కట్టి అంట మాకు కావాలని అడుగుతా ఉన్నాము. నా పేరు రెడ్డమ్మ, ముదిగిరి నంబర్ అంతే చెప్తా ఉంది. ಸೆಕೆಂಡ್ ಸರ್. ಮೇಸ್ತ್ರಿ ರಾಜಣ್ಣ ಅಂತ, ನಮ್ಮ ಹೆಂಗಸರು ಪುಷ್ಪಾತ್ ಅಂತ ಮೆಂಬರು. ಇಲ್ಲಿ ಬಂದು ಏನೇ ಕೇಳಿದ್ರು ಚೇರ್ಮನ್ ಪಾರ್ವತಮ್ಮ ಅವ್ರ ಮಗ ದರ್ಪ ತೋರ್ತಾ ಇದ್ದಾರೆ. ತಿಬ್ದೊಡ್ಡಿಯಲ್ಲಿ ಬಂದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾನೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿ ನಾನು ಪಂಚಾಯತಿ ಅಧ್ಯಕ್ಷ ಸ್ಥಾನ ಇಳಿಯೋಷ್ಟೊತ್ತಿಗೆ ನಿಮ್ಮ ಅಂಗನವಾಡಿ ಬಿಲ್ಡಿಂಗ್ ಕಟ್ತೀನಿ ಅಂತ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಜಯಂತಿಗೂ ಅವರಮ್ಮ ಹಾಜರಿರೋಲ್ಲ. ಅವರೇ ನಾನೇ ಚೇರ್ಮನ್ ಅಂತ ಇವರು ಬಂದು ಹಾಜರಿರ್ತಾರೆ. ಯಾವುದೇ ಜಯಂತಿ ನೋಡಿ, ಒಂದು ಜಯಂತಿ ರೆಕಾರ್ಡುಗಳಲ್ಲಿ ರಿಜಿಸ್ಟರಲ್ಲಿ ಬುಕ್ಕಲ್ಲಿ ಯಾವುದ್ರಲ್ಲೂ ಇಲ್ಲ. ಕೇಳಿದರೆ ನಿಮ್ಮ ಕೈಲಿ ಏನಾಗುತ್ತೆ ಮಾಡ್ಕೊಳ್ಳಿ ಅಂತಾರೆ. ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟು 4 ತಿಂಗಳಾಯಿತು. ಇವರು ಲೋಕಾಯುಕ್ತವ್ರನ್ನ ಸರಿ ಮಾಡಿಕೊಂಡು ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಮತ್ತು COS ಅವ್ರಿಗೆ 2 ಸರ್ತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, EO ಸಾಹೇಬರಿಗೆ 2 ಸರ್ತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಯಾವುದೇ ಇದು ತಗೋತಾರೆ. ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ಅವ್ರ ಚೇರ್ಮನ್ ಮಗ ಅಂತ ಅವರೇ ಎಲ್ಲ ದರ್ಪ ತೋರ್ಕೊಂಡು ಮಾಡಿರೋ ಕೆಲಸನೇ ಮತ್ತೆ ಮಾಡ್ದಿರಾ ಬೋರ್ಡ್ ಒಂದು ಕಡೆ ನಾಟಿ ಇನ್ನೊಂದು ಕಡೆ ಕೆಲಸ ಮಾಡದೆ ಬಿಲ್ ಮಾಡಿಕೊಂಡು ಎಲ್ಲ ಕೆಲಸಗಳು ಅವ್ರ ದರ್ಪ ತೋರ್ಕೊಂಡು ನಾನೇ ಚೇರ್ಮನ್ ಅಂತ ಅವರ ಅಮ್ಮ ಅಧಿಕಾರ, ಮಗನ ದರ್ಬಾರು. ನಮ್ಮ ಹತ್ರ ಎಲ್ಲ ದಾಖಲೆಗಳು ಐತೆ. 15 ಫೈನಾನ್ಸಲ್ಲಿ ಯಾವುದೇ ಊರಿಗೂ ಏನೂ ಕೆಲಸ ಮಾಡಿಲ್ಲ. ಕೆಲಸ ಮಾಡಿದಿರೇ ಎಲ್ಲ ಬಿಲ್ಗಳು ಮಾಡಿದ್ದಾರೆ. ಕೇಳಿದರೆ ನಮ್ಮಿಷ್ಟ, ನೀನು ಯಾವ ಕೇಳೋಕ್ಕೆ ಅಂತಾರೆ. ನಮ್ಮ ಹತ್ರ ಎಲ್ಲ ದಾಖಲೆಗಳು ಐತೆ, ಬೇಕಾದ ತೋರಿಸಿ ನೋಡಿ. ನೋಡಿ, EO ಸಾಹೇಬರು ಉಗ್ನಿ ಪಂಚಾಯತಿಗೆ ಉಗ್ನಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ನಾನೇ ಚೇರ್ಮನ್ ಅಂತ ಬಂದು ಎಲ್ಲ ಇದು ಚಲಾಯಿಸ್ತಾರೆ. ಮತ್ತು ನಾನೇ ಸದಸ್ಯ, ಚಮಕಲಲ್ಲಿ ಗ್ರಾಮದಲ್ಲಿ ನಾನೇ ಸದಸ್ಯ ಅಂತ ಬ್ಯಾನರ್ಗಳು ಹಾಕೊಂಡಿರ್ತಾರೆ. ಅದು ಫೇಸ್ಬುಕ್ಕಲ್ಲಿ ಅವರೇ ಫೇಸ್ಬುಕ್ ಖಾತೆಯಲ್ಲಿ ಇದಾಕಿರ್ತಾರೆ ನೋಡಿ.
ಇವರು ಗ್ರಾಮ ಪಂಚಾಯತ್ ಸದಸ್ಯರಲ್ಲ, ಇವರಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಬಟ್ ಇವರಮ್ಮ ಅಧ್ಯಕ್ಷರು, ನಾನೇ ಅಧ್ಯಕ್ಷರು ಅಂತ ಬಿಹೇವ್ ಮಾಡ್ತಾ ಇದ್ದಾರೆ ನೋಡಿ. PDO ಮೇಡಮ್ ಜೊತೆಯಲ್ಲಿ ಕೂಡ ವಿಸಿಟ್ ಹೋಗೋದಾಗ ಆಯಮ್ ಜೊತೆಲಿ ಅವರೇ ಹೋಗ್ತಾರೆ ನೋಡಿ. ನೋಡಿ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅವ್ರ ಅಮ್ಮ ಬರಬೇಕಾಗಿತ್ತು, ಅವ್ರ ಅಮ್ಮ ಬಂದ, ಅವ್ರ ಬದಲಿಗೆ ಅವ್ರ ಮಗ ಬಂದಿದ್ದಾರೆ ನೋಡಿ. ಯಾವುದೇ ಜಯಂತಿಗೂ ಬರಲ್ಲ. ಅಂಬೇಡ್ಕರ್ ಜಯಂತಿ ಆಗಲಿ, ವಾಲ್ಮೀಕಿ ಜಯಂತಿ ಆಗಲಿ, ಯಾವುದೇ ಜಯಂತಿಗೂ, ಕನ್ನಡ ರಾಜ್ಯೋತ್ಸವ ಯಾವುದೇ ಜಯಂತಿಗೂ ಅವ್ರು ಅಟೆಂಡ್ ಆಗಿಲ್ಲ. ವರ್ಕುಗಳದ್ದು ನಮ್ಮ ಹತ್ರ ಎಲ್ಲ ಐತೆ, ತೋರಿಸ್ಬೇಕಾದ್ರೆ ತೋರಿಸ್ತೀವಿ. ದಯವಿಟ್ಟು ನಮ್ಮ EO ಸಾಹೇಬರು ಮತ್ತು CO ಸಾಹೇಬರು, ನಮ್ಮ PDO ಮೇಡಮ್ ಅವರು ಇದು ತನಿಖೆ ಮಾಡಿ ಇದನ್ನು ಇವ್ರು ಕೊಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಇಲ್ಲಿ ಬಂದು ಕೇಳಿದ್ರೆ ಕಗ್ನಳ್ಳಿಯಿಂದ ಒಬ್ಬರು ಪಂಚಾಯತಿಗೆ ಈ ಪೈಪ್ಗಳು ಇದೆಲ್ಲ ಕೊಟ್ಟಿದ್ದಾರೆ. ಅವರು ದುಡ್ಡು ಕೇಳಿದಾಗ, ನಮ್ಗೆ ಬಿಲ್ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರನ್ನ ನಾನೇ ಪ್ರೆಸಿಡೆಂಟ್, ನೀನು ಯಾರು ಬಂದು ಕೇಳೋಕ್ಕೆ, ನೀನು ಕೊಡೋಕ್ಕಾಗಲ್ಲ, ನೀನೇನು ಮಾಡ್ಕೋ ಹೋಗು ಅಂತ ಅವ್ರನ್ನ, ಆ ವಿಡಿಯೋ ಸಹ ನಮ್ಮ ಹತ್ರ ಐತೆ. ಅವ್ರ ಮೇಲೆ ದರ್ಪ ತೋರಿರೋದು ವಿಡಿಯೋ ಸಹ ನಮ್ಮ ಹತ್ರ ಐತೆ. ನಾವು ಆ ವಿಡಿಯೋಸ್ಗಳು ಸಹ, ಫೋಟೋಗಳು ಸಹ COಗೆ ಮತ್ತು EOಗೆ, PDOಗೆ, ಲೋಕಾಯುಕ್ತಗೆಲ್ಲ ಕೊಟ್ಟಿದ್ದೀವಿ. ಅವ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಇದು ಸ್ವಲ್ಪ ದಯವಿಟ್ಟು ಎಲ್ರಿಗೂ ತಿಳಿಯಂಗೆ ಸ್ವಲ್ಪ ತಲುಪಿಸಿ. हमारे गांव में क्या भी रोड का काम हमसे एक चिरंडी का काम हमसे क्या भी सीधा नहीं करता। हमारा क्या हुई सर, गाँव लास्ट बॉर्डर, कर्नाटक का लास्ट बॉर्डर है, वो नहीं तो भी हमारे गाँव को नहीं आते। एक चिरंडी का काम हमसे करे तो भी पिल्ला कर को नहीं देते, फिर एक कोसा भी वर्क नहीं करा देते। सीधा वर्क कराओ कर को बोलेगा तो पैसे दियो, या तो पैसे देखो करा लियो तुम्हें कर को बोलती चेयरमैन। हमारा काम को सभी हमारा काम कर को नहीं देते सीधा ढंग से। हमें लंच में बन को हमें काम करा लेना, हमें क्या वास्ते, हमें लमरा हिंसो गाँव के वास्ते हमें अच्छा करना, घर को एक रोड दलाग देना, या एक चिरंडी पाक करा देना, एक लाइट दलाग देना, ये पानी का सहूलत करना, ये सभी हमने दिए हैं। गाँव वाले वोटान दल को हमने जीते ही, उन्हें क्या बोलती, हमने क्या तुम्हें लमरा हमको पैदा क्या कर बोलती। रोडा देखे हमारे गाँव में आको, रोडा देखो तुम्हें कैसे हिंगत को भाई का सभी बोलती तुमने लमरा दल को हमें लमरा बना क्या फायदे को, एक काम कराए नहीं, रोड का काम एक ढंग से कराए नहीं कर को बोलती। हाँ, ऐसा चिरंडे गला वो हमारे पैसे से हमें पाक कराए तो भी उन्हें बिल्ला कर को नहीं देते। वो किले कर को भी अब फिर भी मामूली होगी, गलीज होगी, देखो जो आपको बिल्ला हुई नहीं। हमना एक शड्डा का काम होंगे, ये ढंग से कौन सा काम भी हमारा अभिवृद्धि का काम ही हमारे गांव में नहीं चल रहा है। इन्हों खाली इनके काम, इनके वर्का इन्हों कर लेती, उन्हें चेयरमैन ना बरी ना उनके वर्का उन्हों कर ले रही। हमना कौन सा काम भी करा को ढंग से नहीं दे रही, हमें क्या करना, समय किसे बोला। अब चेयरमैन को, वाइस चेयरमैन को बोला है तो बोलेगा तो जो करा ले, जो पैसे देखो तुम्हें देती। उसके वास्ते हमें जाकर ये दिए थे, नोटिस दिए थे कोलार में, DC ऑफिस में दिए है। तो अब DC आए थे ना, उन्होंने आको सभी बोले अभी 6 महीने तक का नहीं बात करना, तुम्हें 6 महीने के बाद तुम्हें ये करना। हमारे तरफ थे आदमियों को भी 2 आदमियों को घर बुला ली, क्या करना हमें बोला, हमें किसे जाको बोलना सो हमारे गाँव को आओ, हमारे काम करा दियो कर को हमारे हाथ से छुआ नहीं, तब दूसरे को ना बोलो। क्या करना सो, कौन भी हमारा गाँव को आते नहीं। लास्ट बॉर्डर कर्नाटक हमारा हुई, कौन भी वो गाँव को भी आते भी नहीं, देखते भी नहीं। गरीबा एक भाई को है, वो उनका बच्चा बहुत, उन्हें भी गरीबा ही सुनो घर पड़ जाको वैसा पानी भी, बारिश का पानी पड़ता रहा तो भी वो घर में खाली दीवाला रंग में घर में पका लगती है। बुढ़ी औरत, उनको बेटा भी देखने वाला नहीं है, वो घर बन को दियो, उनको घर का ये कर को दियो तो भी नहीं कर को दियो। वो सभी हमें यहाँ बोल को भी नहीं, कौन भी क्या भी केयर करते नहीं, कोई सा काम भी हमारा नहीं कराते। उन्होंने क्या पूछे, खाली वहाँ देखे आदमी अंकुल अमरान सभी वो पूछ ले, वो तो क्या वास्ते तुम्हें ऐसा कर रही सर, अब तुम्हें दूसरे चेयरमैन को रखना कर को बोल रही ना कर, तो हम ना को हम ना वर्क क्या करा दे रही नहीं कर को हमें बोल रही। मैडम क्या बोला, क्या भी बोले नहीं, वो भी कर लेना तुम्हें कर लेनी तो बोल को कैसा क्या वास्ते को, हमें क्या भी बोले नहीं। हम उसकी बेटे हम ना कन्नड़ा महीना मीटिंग चल रही है, महीना नहीं चलती मीटिंग। पूरा मेंबर क्या कर रहे,
बोले तभी आप रखती तब रखती करके बोलती। मीटिंग हम भी रखते नहीं, कब की 6 महीने के एक बार मीटिंग रखती। ऐसा टाइम टेबल इसलिए मीटिंग आती। ಏನಮ್ಮ ಅವಿಶ್ವಾಸ ನಿರ್ಣಯ ಕೈಗೊಳ್ಳಲು ವಿರುದ್ಧವಾಗಿ ಏನು ಕಾರಣ? మీటింగ్ పెట్టాలి, చెరికి మీటింగ్ పెట్టాలి. ఒకటిన్నర అయితే చైర్మన్ అయ్యి పార్వతమ్మ మీటింగ్ పెట్టలేదు. ఆయన కొడుకు వస్తాడు, ఏం పూజలకి అంతా వస్తాడు, ఆయన వాళ్ళే చేసుకుంటారు. ఆయన వచ్చేయాలి ఏడన్నా ఫంక్షన్లు అంతా స్కూల్ ఫంక్షన్లు ఏమైనా చేస్తాడు కదా, ఆయన పోయేలా అయిపోతాడు. సన్మానం చేస్తాడు. నేనే చైర్మన్ అధికారం ఇస్తాడు. ఒక జయంతికి వచ్చేలా, ఒక దీనికి వచ్చేలా, ఏమికి వచ్చేలా అయిపోయి నేనే చైర్మన్ అంటాడు. అందుకే అట్లా చైర్మన్ మాకు వద్దు అని చెప్పి రిజైన్ చేయాలని చెప్పి మేము చెప్తున్నాము. ఏమన్నా ఇప్పుడు వర్క్లో పాడో చేయాలా అని చెప్తే మేము చేయిస్తాము, మేము కష్టపడి నంబర్ చేసి వచ్చినాము. అట్లా వాళ్ళు మాకు చేయాలి కదా, అట్లా వాళ్ళే తప్పు పనులు చేసుకొని వాళ్ళే బిల్లు చేసుకొని మాకేం చేయట్లేదు వాళ్ళు. ಸರ್ ನಾವು ಸರ್ ಒಂದು ತಿಂಗಳಿಗೆ ಒಂದು ಮೀಟಿಂಗು ಇರ್ತಾ ಇಲ್ಲ. ಅವರು ಅವ್ರ ಮಗ ಬಂದು ಎಲ್ಲ ಇದು ಮಾಡೋದು. ಅವ್ರ ಅಧ್ಯಕ್ಷರು ಬರಲ್ಲ, ಪಾರ್ವತಮ್ಮ ಮಾತ್ರ ಬರಲ್ಲ. ಅವ್ರ ಮಗ ಬಂದು ಎಲ್ಲ ಇಲ್ಲಿ ಇದು ಮಾಡೋದು, ಹೋಗ್ತಾ ಇರೋದು. ಮೀಟಿಂಗ್ ಮಾತ್ರ ನಾವೇನೋದು ಎಲ್ರು ನಿಮ್ಗೇನು ಹೇಳೋದು, ನಾವು ಪಾರ್ಟಿ ವೇಜ್ ಎಲ್ಲ ಮಾಡ್ಕೊತೀವಿ ಅಂತಾರೆ ಅವರು. ನಾವು ಏನು ಹೇಳಂಗೈತೆ, ಅವ್ನೇನು ಕೇಳಂಗೈತೆ, ನಮಗೇನೋ ಪ್ರಾಬ್ಲಮ್ ಅಂತ ಏನು ಹೇಳಲ್ಲ ಅವರು. ಒಂದು ತಿಂಗ್ಳಿಗೆ ಒಂದು ಮೀಟಿಂಗ್ ಇರಲೇಬೇಕು ಕಂಪಲ್ಸರಿ. ಯಾವ ಪಂಚಾಯತಲ್ಲಿ ತಿಂಗ್ಳಿಗೆ ಒಂದು ಮೀಟಿಂಗ್ ಇರಲೇಬೇಕು. ಕೇಳಿದ್ರೆ ಅವ್ರೇನು ಹೇಳಲ್ಲ ನಮಗೆ. ನಾವೇನು ಹೇಳಿದ್ರೆ ನಮ್ದು ರಾಜಕೀಯ, ನಾವು ಆ ಪಾರ್ಟಿ ಈ ಪಾರ್ಟಿ ಅಂತಾರೆ. ನೀವೇದ್ ನಾವು ವೋಟ್ ಹಾಕಿದ್ರ ಅಂತಾರೆ. ನಾವೇನೋದು ಏನೋ ಕೇಳಿದ್ರೆ ಅದಕ್ಕೆ ಯಾಕೆ ಕೇಳ್ಬೇಕಂತ ನಾವು ವೈಸ್ ಚೇರ್ಮನ್ ವಸಂತ. ಎಲ್ಲಾ ಗ್ರಾಮಗಳಿಗೂ ಅನುದಾನ ಬರ್ತಾ ಇದಾವ? ಬರ್ತಾ ಇದೆ, ಅದು ನಮ್ಗೇನು ಹೇಳಲ್ಲ. ನಾವ್ ಹೇಳೋದು ಕೇಳಿದ್ರೆ ನಿಮ್ಗೆ ಯಾಕೆ ಅಂತಾರೆ ಸರ್. ಅವರೇ ಮಾಡ್ಕೊಂತಾರೆ. ಆಯ್ಮ ಮಾತ್ರ ಮೀಟಿಂಗು ಬರಲ್ಲ, ಏನೂ ಬರಲ್ಲ. ಮಗ ಬರ್ತಾನೆ, ಯಾವ ಜಯಂತಿಗೂ ಬರಲ್ಲ. ಮಗ ಬರ್ತಾನೆ, ಎಲ್ಲ ಅವ್ರ ಸಿಗ್ನೇಚರ್ಸ್ ಎಲ್ಲ ಅವರೇ ಮಾಡ್ತಾರಂತೆ. ಏನ್ ಹೇಳಿದ್ರು ನಮ್ಗೆ ಹೇಳಲ್ಲ. ನಿಮ್ಗೆ ಯಾಕೆ ಪಾರ್ಟಿ ವಿಜ್ ಮಾಡ್ಕೊತಾ ಇದಾರೆ ಅವರು. ನಾವೇನ್ ಕೇಳಂಗೈತೆ ಅವರು. ಸರ್ಕಾರಿ ಶಾಲೆ ನಾನೇ ಪಂಚಾಯತಿ ಪ್ರೆಸಿಡೆಂಟ್ ಯಾವುದು ಇದು ಅಂತಾರಂತೆ ಅವರು. ನಾವೇನ್ ಕೇಳಂಗೆ, ಪಾರ್ಟಿ ವೇಜ್ ಏನ್ ಮಾಡಿದ್ರು ಪಾರ್ಟಿ ವೇಜ್ ಅಂತಾರೆ. ತಿಂಗ್ಳಿಗೆ ಒಂದ್ಸರಿ ಮೀಟಿಂಗ್ ಇರಲೇಬೇಕು. ಮೀಟಿಂಗ್ ಹೇಳಂತ ನೀವೇನ್ ಕೇಳೋದು ಅಂತಾರೆ ಅವರು. ನಾವೇನ್ ಸರಿ ಕೇಳೋದು, ಏನ್ ಮಾಡಿದ್ರೆ ದೌರ್ಜನ್ಯ ಮಾಡ್ತಾರೆ ಎಲ್ಲ ದಾಖಲೆ ನಮ್ಮ ಬೇಡ